ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಅದು ಜೂನ್ 11, 1993. ಸ್ಟೀವನ್ ಸ್ಪಿಲ್ಬರ್ಗ್ ಎನ್ನುವ ನಿರ್ದೇಶಕ ಅಲ್ಲಿಯವರೆಗೂ ಯಾರೂ ಊಹಿಸದ, ಯಾರೂ ನೋಡಿರದ ಪ್ರಪಂಚವನ್ನು ನಮ್ಮ ಕಣ್ಣ ಮುಂದೆ ತರುತ್ತಾರೆ. ಅದು ಸಿನಿಮಾ ಪ್ರಪಂಚದಲ್ಲಿ ಅದ್ಭುತ ಆವಿಷ್ಕರಣ. ಸಿನಿಮಾದವರನ್ನು ಸೃಷ್ಟಿಕರ್ತರು ಎಂದು ಏಕೆ ಕರೆಯುತ್ತಾರೆ ಎಂದು ಈ ಸಿನಿಮಾ ಮತ್ತೊಮ್ಮೆ ನಿರೂಪಿಸುತ್ತದೆ. ಆ ಸಿನಿಮಾದ ಹೆಸರೇ ಜುರಾಸಿಕ್ ಪಾರ್ಕ್. ಕೆಲವು ಕೋಟಿ ವರ್ಷಗಳ ಹಿಂದೆ ನಾಶವಾಗಿ ಹೋಗಿರುವ ಡೈನೋಸರ್ಗಳನ್ನು ಅಲ್ಲಿ ಇಲ್ಲಿ ಪುಸ್ತಕಗಳಲ್ಲೇ ನೋಡುತ್ತಿದ್ದೆವು. ಅಂತಹ ಡೈನೋಸರ್ಗಳನ್ನು ನಮ್ಮ ಕಣ್ಣ ಮುಂದೆಯೇ ಇರುವ ರೀತಿ ತೋರಿಸಿದರು ಈ ಸಿನಿಮಾಂತ್ರಿಕ ಸ್ಪಿಲ್ಬರ್ಗ್. ಪ್ರಪಂಚದಾದ್ಯಂತ ಈ ಸಿನಿಮಾ ಸಂಚಲನ ಮೂಡಿಸುತ್ತದೆ. ಸುನಾಮಿಯ ರೀತಿ ವಸೂಲಿಯನ್ನು ಮಾಡುತ್ತದೆ. ಪ್ರಪಂಚದಲ್ಲಿರುವ ಎಷ್ಟೋ ಭಾಷೆಗಳಿಗೆ ಅನುವಾದ ಮಾಡಿಕೊಡುತ್ತಾರೆ. ಅಲ್ಲಿಯೂ ಕೋಟ್ಯಾಂತರ ಡಾಲರ್ಗಳನ್ನು ವಸೂಲಿ ಮಾಡುತ್ತದೆ. ಡೈನೋಸರ್ಗಳ ಬಗ್ಗೆ ಅಲ್ಲಿಯವರೆಗೂ ಕೇಳಿರದ ಸಾಮಾನ್ಯ ಜನರಿಗೂ ಸಹ ಈ ಸಿನಿಮಾ ಮೂಲಕ ಡೈನೋಸರ್ಗಳ ಬಗ್ಗೆ ತಿಳಿದು ಹೋಗುತ್ತದೆ. ಇದೆಲ್ಲ ಊಹಾ ಪ್ರಪಂಚವಾದರೂ ಸರಿ, ಅವುಗಳ ವಿದ್ವಾಂಸವನ್ನು ಮನುಷ್ಯನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸಿದ್ದಾರೆ. ಮಾನವನು ಈ ಭೂಮಿಯ ಮೇಲೆ ಬರುವುದಕ್ಕಿಂತ ಕೋಟ್ಯಾಂತರ ವರ್ಷಗಳ ಹಿಂದೆಯೇ ಈ ಭೂಮಿಯನ್ನಾಳಿದ ಅತ್ಯಂತ ಭಾರೀ ಗಾತ್ರದ ರಾಕ್ಷಸ ಜೀವಿಗಳು ಈ ಪ್ರಪಂಚವನ್ನು ತಮ್ಮ ಮೇಧಾಶಕ್ತಿಯಿಂದ ಆಳುತ್ತಿರುವ ಮನುಷ್ಯನಿಗೆ ಎಂತಹ ಸವಾಲುಗಳನ್ನು ಹಾಕುತ್ತವೆ ಎಂದು ಅನುಭವಕ್ಕೆ ಬರುವ ರೀತಿ ತೋರಿಸಿದ್ದಾರೆ. ಅವುಗಳು ಸೃಷ್ಟಿಸುವ ವಿದ್ವಾಂಸಗಳನ್ನು ತಡೆದುಕೊಂಡು ಮಾನವನು ಅವುಗಳ ಮುಂದೆ ನಿಲ್ಲಬಲ್ಲನ ಎನ್ನುವ ಸಂದೇಹವನ್ನು ಮೂಡಿಸುತ್ತದೆ. ಅವುಗಳ ಭಾರೀ ಆಕಾರದ ಮುಂದೆ, ಅವುಗಳ ಶಕ್ತಿಯ ಮುಂದೆ ಮಾನವನ ಮೇಧಾಶಕ್ತಿ ನಿಲ್ಲುತ್ತದೆಯಾ ಎನ್ನುವ ಪ್ರಶ್ನೆ ನಮ್ಮ ಮುಂದೆ ಬರುತ್ತದೆ. ನಾವಿರುವ ಈ ಪ್ರಪಂಚದಲ್ಲಿ ಮಾನವನಿಗೆ ಅಷ್ಟು ಸವಾಲುಗಳನ್ನು ಹಾಕುವ ವಿದ್ವಾಂಸಗಳನ್ನು ಸೃಷ್ಟಿಸುವ ಜೀವಿಗಳು ಇಲ್ಲವೇ ಇಲ್ಲ. ಈ ಒಂದು ಸಿನಿಮಾದಿಂದ ವಿಜ್ಞಾನಿಗಳ ಪ್ರಪಂಚಕ್ಕೆ ಎಷ್ಟೋ ಪ್ರಶ್ನೆಗಳು ಹುಟ್ಟುವಂತೆ ಮಾಡುತ್ತವೆ. ಗ್ರಾಫಿಕ್ಸ್ನಿಂದ ಸೃಷ್ಟಿಸಿದ ಈ ಭಾರೀ ಗಾತ್ರದ ಜೀವಿಗಳನ್ನು ನಿಜವಾಗಲೂ ಮತ್ತೆ ಈ ಭೂಮಿಯ ಮೇಲೆ ತರಲು ಸಾಧ್ಯನಾ ಎಂಬ ಆಲೋಚನೆ ತುಂಬ ಜನ ವಿಜ್ಞಾನಿಗಳಲ್ಲಿ ಹುಟ್ಟುತ್ತದೆ. ಈ ವಿಡಿಯೋದಲ್ಲಿ ಡೈನೋಸರ್ಗಳನ್ನು ಭೂಮಿಯ ಮೇಲೆ ಮತ್ತೆ ಸೃಷ್ಟಿಸಬಹುದಾ? ಒಂದು ವೇಳೆ ಮತ್ತೆ ಅವು ಬಂದರೆ ಅವುಗಳು ಸೃಷ್ಟಿಸುವ ವಿದ್ವಾಂಸ ಹೇಗಿರುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯುವ ಪ್ರಯತ್ನ ಮಾಡೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ತಡ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಇದರ ಬಗ್ಗೆ ತಿಳಿಯುವ ಮೊದಲು ಈ ಕತೆ ಎಲ್ಲಿಂದ ಪ್ರಾರಂಭವಾಯಿತೋ ತಿಳಿಯೋಣ. 350 ಕೋಟಿ ವರ್ಷಗಳ ಹಿಂದೆ ಜೀವಿಗಳು ಹುಟ್ಟುವಿಕೆ ಪ್ರಾರಂಭವಾಗುತ್ತದೆ. ಮೊದಲಿಗೆ ಜೀವ ಎನ್ನುವುದು ಯೂನಿಸೆಲ್ಯುಲರ್ ಫಾರ್ಮ್ನಲ್ಲಿ ಇರುತ್ತದೆ. ಕಾಲಕ್ರಮೇಣ ಆದ್ದರಿಂದ ಎಷ್ಟೋ ಜೀವಿಗಳು ನೀರಿನಲ್ಲಿ, ಭೂಮಿಯ ಮೇಲೆ ಉದ್ಭವಿಸುತ್ತವೆ. ನಂತರ ಅವುಗಳ ಆಕಾರ ಸಹ ಬೆಳೆಯಲಾರಂಭಿಸುತ್ತದೆ. ಹಾಗೆ ಕಾಲ ಮುಂದೆ ಸಾಗುತ್ತಾ 23 ಕೋಟಿ ವರ್ಷಗಳ ಹಿಂದೆ ಮೊದಲ ಡೈನೋಸರ್ ಜನಿಸುತ್ತದೆ. ಮೊದಲಿಗೆ ಡೈನೋಸರ್ ಎನ್ನುವ ಭಾರೀ ಗಾತ್ರದ ಈ ಜೀವಿಗಳು 3 ರಿಂದ 4 ಅಡಿಗಳ ಉದ್ದ ಮಾತ್ರವೇ ಇದ್ದವು. ಆದರೆ ಇವುಗಳ ಬಲ ಹಾಗೂ ವೇಗದ ಕಾರಣದಿಂದ ಈ ಭೂಮಿಯನ್ನು ಆಕ್ರಮಿಸುತ್ತವೆ. ಇವುಗಳ ಸೈಜ್ ಚಿಕ್ಕದಿದ್ದ ಕಾರಣ ಇವುಗಳ ಸಂತಾನ ವೇಗವಾಗಿ ಬೆಳೆಯಲು ಪ್ರಾರಂಭವಾಗುತ್ತದೆ. ಕಾಲ ಕಳೆದ ಹಾಗೆ, ಅಂದರೆ 10 ಕೋಟಿ ವರ್ಷಗಳ ನಂತರ 2000 ರೀತಿಯ ಡೈನೋಸರ್ಗಳ ಜಾತಿಗಳು ಈ ಭೂಮಿಯ ಮೇಲೆ ಇರುತ್ತವೆ. ಆ ಸಮಯ ಅವುಗಳಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡುತ್ತದೆ. ಭೂಮಿಯ ಮೇಲೆ ಮಾತ್ರವಲ್ಲ, ನೀರಿನಲ್ಲಿ, ಆಕಾಶದಲ್ಲಿ ತಮ್ಮ ಆಧಿಪತ್ಯವನ್ನು ಪ್ರದರ್ಶಿಸುತ್ತವೆ. ತಮಗೆ ಯಾರೂ ಎದುರಿಲ್ಲ ಎನ್ನುವಂತೆ ಬದುಕುತ್ತಿದ್ದವು. ಭೂಮಿಯ ಮೇಲಿರುವ ಯಾವ ಜೀವಿಯೂ ಸಹ ಅವುಗಳನ್ನು ಎದುರಿಸಲು ಸಾಧ್ಯವಿರಲಿಲ್ಲ. ಅವುಗಳಿಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲ ಅನುಕೂಲಗಳು ಅವುಗಳಿಗೆ ಇದ್ದವು. ಬೇಟೆಯಾಡೋ ಜೀವಿಗಳಿಗೆ ಕೊರತೆ ಇರಲಿಲ್ಲ. ಈ ತರಹ ಎಲ್ಲ ಒಂದು ರೀತಿಯ ಸಮತೋಲನದಿಂದ ಇದ್ದವು. ಆದರೆ ಇಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವಂತೆ ಪ್ರಕೃತಿ ಇವುಗಳಿಗೆ ಒಂದು ಕೊನೆ ಎನ್ನುವುದನ್ನು ಕೊಟ್ಟಿರುತ್ತದೆ. ಮುಂದೆ ಏನಾಗುತ್ತದೆ ಎಂದು ಇವುಗಳಿಗೆ ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ. ಸುಮಾರು 6,50,00,000 ವರ್ಷಗಳ ಹಿಂದೆ ಅಂತರಿಕ್ಷದಿಂದ ಯಾವುದೋ ಮೂಲೆಯಿಂದ ಒಂದು ಆಸ್ಟ್ರಾಯ್ಡ್, ಅಂದರೆ ಉಲ್ಕೆ, ಇವುಗಳ ಹಣೆಬರಹವನ್ನು ಬದಲಾಯಿಸಲು ತುಂಬ ವೇಗವಾಗಿ ಭೂಮಿಯ ಕಡೆಗೆ ಬರುತ್ತಿದೆ. ಅದು ಈ ಭೂಮಿಯ ಚರಿತ್ರೆಯನ್ನು ಬದಲಾಯಿಸಿದ ಘಟನೆ.
ಅದು ಇನ್ನು ಈ ಭೂಮಿ ಸೇರುವ ಮೊದಲೇ ಅದರ ಬೆಳಕಿನ ಕಾರಣದಿಂದ ಡೈನೋಸರ್ಗಳ ಕಣ್ಣೋಟ ಕಳೆದು ಹೋಗುತ್ತದೆ. ಅದು ಈ ಭೂಮಿಯನ್ನು ತಾಕಿದ ಕೂಡಲೇ ಮಹಾವಿಧ್ವಂಸ ನಡೆದೇ ಹೋಗುತ್ತದೆ. ಅಲ್ಲಿಗೆ ಭೂಮಿಯ ಮೇಲ್ಭಾಗ ಬೆಂಕಿಯಲ್ಲಿ ಬೆಂದು ಹೋಗುತ್ತಿರುತ್ತದೆ. ಆ ಬೆಂಕಿಯ ಶಾಖದಿಂದ ಡೈನೋಸರ್ಗಳೆಲ್ಲ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿಯಾಗುತ್ತವೆ. ಈ ಒಂದು ಘಟನೆಯಿಂದ ಕೆಲವು ತಿಂಗಳುಗಳ ಕಾಲ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳಲಿಲ್ಲ. ಆದ್ದರಿಂದ ಈ ಭೂಮಿಯ ಮೇಲೆ ಚಳಿ ಹೆಚ್ಚಾಗುತ್ತದೆ. ವಾತಾವರಣದಲ್ಲಿ ಗಿಡ ಮರಗಳು ಯಾವುದೂ ಉಳಿಯಲಿಲ್ಲ. ಎಲ್ಲವೂ ನಾಶವಾಗಿ ಸುಟ್ಟು ಭಸ್ಮವಾಗಿರುತ್ತವೆ. ಡೈನೋಸರ್ಗಳಿಗೆ ಸಂಬಂಧಿಸಿದ ಎಲ್ಲ ಜಾತಿಗಳು ನಾಶವಾಗಿ ಹೋಗುತ್ತವೆ. ಆದರೆ ಇದು ಅಂತ್ಯವಲ್ಲ. ಮತ್ತೊಂದು ಹುಟ್ಟಿಗೆ ಆರಂಭ, ಮತ್ತೊಂದು ವಿಕಾಸಕ್ಕೆ ಬುನಾದಿ. ಅಲ್ಲಿಯವರೆಗೂ ಭೂಮಿಯ ಒಳಗೆ ವಾಸಿಸುತ್ತಿದ್ದ ಜೀವಿಗಳು ಹೊರಗೆ ಬರಲು ಪ್ರಾರಂಭಿಸುತ್ತವೆ. ಆ ಸಮಯದಲ್ಲಿ ಯಾವುದೇ ಪ್ರಮಾದ ಅವುಗಳಿಗೆ ಇಲ್ಲದ ಕಾರಣ ಅವುಗಳ ಸಂತತಿ ಬೆಳೆಸುತ್ತಾ ನಿಧಾನವಾಗಿ ಮತ್ತಷ್ಟು ಜೀವಿಗಳಾಗಿ ವೃದ್ಧಿಯಾಗುತ್ತವೆ. ಈ ರೀತಿ ಎಷ್ಟೋ ಜೀವಿಗಳು ಹುಟ್ಟಿ ಬರಲು ಪ್ರಾರಂಭಿಸುತ್ತವೆ. 6 ಕೋಟಿ ವರ್ಷಗಳ ನಂತರ ಕೋತಿಯ ರೂಪದಲ್ಲಿ ಒಂದು ಜೀವಿ ಹುಟ್ಟುತ್ತದೆ. ಮತ್ತೆ ಕೆಲವು ಲಕ್ಷ ವರ್ಷಗಳ ನಂತರ ಮಾನವನು ಕಾಣಿಸಿಕೊಳ್ಳುತ್ತಾನೆ. ಅಲ್ಲಿಂದ ಇಲ್ಲಿಯವರೆಗೂ ಮಾನವನು ಬುದ್ಧಿಜೀವಿಯಂತೆ ಬೆಳೆದು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಅರಿತು ಅದರ ಬಗ್ಗೆ ತಿಳಿಯುತ್ತಾ ತಮ್ಮನ್ನು ತಾವು ವಿಕಾಸಗೊಳಿಸಿಕೊಳ್ಳುತ್ತಾ ಈ ದಿನ ಭೂಮಿಯಲ್ಲಿ ಏನಾಗುತ್ತಿದೆ ಎನ್ನುವುದರಿಂದ ಹಿಡಿದು ಅಂತರಿಕ್ಷದಲ್ಲಿ ಏನಾಗುತ್ತಿದೆ ಎನ್ನುವವರೆಗೆ ಎಷ್ಟೋ ಜ್ಞಾನವನ್ನು ಸಂಪಾದಿಸಿದ್ದಾನೆ. ಇಷ್ಟು ಲಕ್ಷ ವರ್ಷಗಳಲ್ಲಿ ಮಾನವನ ಪ್ರಯಾಣವನ್ನು ಗಮನಿಸಿದರೆ ಆಶ್ಚರ್ಯವೆನಿಸುತ್ತದೆ. ಅದೇ ಆಶ್ಚರ್ಯ ಕುತೂಹಲದಿಂದ ಈ ಭೂಮಿಯ ಚರಿತ್ರೆಯನ್ನು ಹುಡುಕುತ್ತಿದ್ದಾನೆ. 1822ರಲ್ಲಿ ಮೇರಿಯನ್ ಮ್ಯಾಂಟಲ್ ಎನ್ನುವ ಪುರಾತತ್ವ ಶಾಸ್ತ್ರಜ್ಞ ಒಂದು ವಿಚಿತ್ರವಾದ ಆಕಾರವನ್ನು ಕಂಡುಕೊಂಡರು. ಇದು ಡೈನೋಸರ್ಗೆ ಸಂಬಂಧಿಸಿದ ಮೊದಲ ಮೆಟ್ಟಿಲು ಎಂದು ಹೇಳುತ್ತಾರೆ. ಈ ರೀತಿಯ ಆಕಾರಗಳು ಪ್ರಪಂಚದಲ್ಲಿ ಎಲ್ಲ ಕಡೆಗಳಲ್ಲೂ ಸಿಗುತ್ತಿವೆ. ಈ ಪರಿಶೋಧನೆಯಲ್ಲಿ ಸರ್ ರಿಚರ್ಡ್ ಓವೆನ್ ಎನ್ನುವವರು ಮೊದಲ ಬಾರಿಗೆ 1841ರಲ್ಲಿ ಡೈನೋಸರ್ ಎನ್ನುವ ಪದವನ್ನು ಮೊದಲ ಬಾರಿಗೆ ಪ್ರಪಂಚದ ಮುಂದೆ ತರುತ್ತಾರೆ. ಅಲ್ಲಿಂದ ಈ ಡೈನೋಸರ್ಗಳ ಬಗ್ಗೆ, ಅವುಗಳ ಜಾತಿಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇವೆ. ಆದರೆ ಡೈನೋಸರ್ಗಳ ಚರಿತ್ರೆ ಜುರಾಸಿಕ್ ಪಾರ್ಕ್ ಸಿನಿಮಾಗೆ ಮೊದಲು, ಸಿನಿಮಾಗೆ ನಂತರ ಎಂದು ಹೇಳಬಹುದು. ಏಕೆಂದರೆ ಈ ಸಿನಿಮಾ ಕಾರಣದಿಂದಲೇ ಸಾಮಾನ್ಯ ಮಾನವನಿಗೂ ಅವುಗಳ ಬಗ್ಗೆ ಐಡಿಯಾ ಬರುವ ಹಾಗೆ ಮಾಡಿದೆ. ಎಲ್ಲಿ ಯಾವುದೇ ರೀತಿಯ ಕಳೆಬರ ಕಂಡರೂ ವಿಚಿತ್ರವಾಗಿದ್ದರೆ ಎಲ್ಲರನ್ನೂ ಆಕರ್ಷಿಸಲು ಪ್ರಾರಂಭವಾಗುತ್ತದೆ. ಅಲ್ಲಿಯವರೆಗೂ ವಿಜ್ಞಾನಿಗಳ ಪ್ರಪಂಚಕ್ಕೆ ಮಾತ್ರವೇ ತಿಳಿದ ಎಷ್ಟೋ ವಿಷಯಗಳು ಸಾಮಾನ್ಯ ಜನರವರೆಗೂ ಸೇರುತ್ತವೆ. ಹೀಗೆ ಸೇರಿದ ಮೇಲೆ ಮತ್ತೆ ಈ ಡೈನೋಸರ್ಗಳನ್ನು ಈ ಭೂಮಿಯ ಮೇಲೆ ನಡೆದಾಡುವಂತೆ ಮಾಡಬಹುದಾ ಎನ್ನುವ ಆಲೋಚನೆಯೊಂದು ಬರುತ್ತದೆ. ಇದಕ್ಕೆ ಉತ್ತರ ಸಾಧ್ಯವಿದೆ ಎಂದು ಹೇಳುತ್ತಾರೆ. ಇದರ ಬಗ್ಗೆ ಎಷ್ಟೋ ಸಂಶೋಧನೆಗಳು ಪ್ರಾರಂಭವಾಗುತ್ತವೆ. ಇದರ ಮೇಲೆ ಎಷ್ಟೋ ಹಣ ಹೂಡಿಕೆ ಮಾಡುತ್ತಾರೆ. ಆದರೆ ಯಾವುದೇ ಪ್ರಯೋಗ ಸಫಲವಾಗಲಿಲ್ಲ. ಏಕೆಂದರೆ ಡೈನೋಸರ್ಗಳ DNA ನಮಗೆ ಸಿಕ್ಕಿರಲಿಲ್ಲ. ಡೈನೋಸರ್ಗಳ ಅಸ್ಥಿಪಂಜರದಿಂದ ಅವುಗಳ ಆಕೃತಿಯನ್ನು ಅಭಿವೃದ್ಧಿಪಡಿಸುತ್ತಾರೆ. ಒಂದು ಭಾರೀ ಗಾತ್ರದ ರಾಕ್ಷಸ ಜೀವಿ ಎಂದು ತಿಳಿಸಿಕೊಡುತ್ತಾರೆ. ಆದರೆ DNAಯಿಂದ ಮಾತ್ರವೇ ಅವುಗಳಿಗೆ ಪ್ರಾಣ ಕೊಡಬಹುದು. ಕೆಲವು ವರ್ಷಗಳ ಕಾಲ ಇದರ ಬಗ್ಗೆ ಸಂಶೋಧನೆಗಳು ನಡೆಯುತ್ತಲೇ ಇದ್ದವು. ಅವುಗಳಿಲ್ಲದೆ ಹೋದರೂ ಅವುಗಳ DNAಯಿಂದ ಅವುಗಳನ್ನು ಮತ್ತೆ ಸೃಷ್ಟಿಸಬಹುದು ಎಂದು ಅವುಗಳನ್ನು ಕೃತಕವಾಗಿ ತಯಾರಿಸಲು ಪ್ರಯತ್ನ ಸಹ ಪಡುತ್ತಾರೆ. ಆದರೆ DNA ತಯಾರಿಸುವುದು ಸಾಮಾನ್ಯ ವಿಷಯವಲ್ಲ. ಅದು ಸಹ ಮಾನವನು ನೋಡದ, ನಾವು ಹುಟ್ಟುವ ಕೋಟ್ಯಾಂತರ ವರ್ಷಗಳ ಹಿಂದೆಯೇ ನಾಶವಾಗಿ ಹೋದ ಜೀವಿಗಳಿಗೆ ಸಂಬಂಧಿಸಿದ್ದು. ಇನ್ನು ಇದೆಲ್ಲ ಅಸಾಧ್ಯ ಎಂದು ನಿರಾಸೆಯಿಂದ ಇದ್ದ ಸಮಯದಲ್ಲಿ 22 ಡಿಸೆಂಬರ್ 2021ರಲ್ಲಿ ದಕ್ಷಿಣ ಚೈನಾದಲ್ಲಿ ಡೈನೋಸರ್ಗೆ ಸಂಬಂಧಿಸಿದ ಒಂದು ಮೊಟ್ಟೆ ಸಿಗುತ್ತದೆ. ಇದರಲ್ಲಿ ಸುಮಾರು 6.5 ಕೋಟಿ ವರ್ಷಗಳ ಹಿಂದೆ ಪುರಾತನವಾದ ಪಿಂಡ ಸುರಕ್ಷಿತವಾಗಿದೆ. ಅದು ಮೊಟ್ಟೆಯಿಂದ ಹೊರಗೆ ಬರುವ ಸಮಯದಲ್ಲಿ ಈ ಭೂಮಿಗೆ ಭಯಂಕರವಾದ ಆಸ್ಟ್ರಾಯ್ಡ್ ಡಿಕ್ಕಿ ಹೊಡೆಯುತ್ತದೆ. ನಂತರ ನಡೆದ ಕೆಲವು ಪರಿಣಾಮಗಳಿಂದ ಆ ಡೈನೋಸರ್ ಹೊರಗೆ ಬರಲು ಸಾಧ್ಯವಾಗಿಲ್ಲ. ಇದರ ಮೇಲೆ ವಿಜ್ಞಾನಿಗಳು ತುಂಬಾ ಸಂಶೋಧನೆಗಳನ್ನು ಮಾಡುತ್ತಿದ್ದಾರೆ. ಇದರ ಸಹಾಯದಿಂದ ಡೈನೋಸರ್ನ DNAಯನ್ನು ಕಂಡುಕೊಳ್ಳಬಹುದು.
ಒಂದು ವೇಳೆ ಇದರಲ್ಲಿ ಡೈನೋಸರ್ನ DNA ಸಿಕ್ಕಿದರೆ ಆದ್ದರಿಂದ ಡೈನೋಸರನ್ನು ಮತ್ತೆ ಸೃಷ್ಟಿಸಬಹುದು. ಇದರಿಂದ ಮಾನವನ ಚರಿತ್ರೆ ಎಷ್ಟೋ ಬದಲಾಗುತ್ತದೆ. ನಮ್ಮ ಸುತ್ತ ಡೈನೋಸರ್ಗಳು ಜೀವಂತವಾಗಿ ನಡೆದಾಡುವುದನ್ನು ನೋಡಬಹುದು. ಸಿನಿಮಾದಲ್ಲಿ ನೋಡಿಯೇ ಕೋಟ್ಯಾಂತರ ಜನ ಆಶ್ಚರ್ಯಪಟ್ಟಿದ್ದಾರೆ. ನಿಜ ಜೀವನದಲ್ಲಿ ನಮ್ಮ ಸುತ್ತ ಇದ್ದರೆ ಹೇಗಿರುತ್ತದೆ? ಅಂದರೆ ಇದು ಒಳ್ಳೆಯದಾ? ಇಲ್ಲ ಇದರಿಂದ ನಮಗೇನಾದರೂ ಅಪಾಯವಿದೆಯಾ? ಒಂದು ವೇಳೆ ಡೈನೋಸರ್ಗಳು ಭೂಮಿಯ ಮೇಲೆ ಬಂದು ಮನುಷ್ಯನ ಕಂಟ್ರೋಲ್ನಲ್ಲಿ ಇದ್ದರೆ ಮತ್ತಷ್ಟು ಸಂಶೋಧನೆಗಳಿಗೆ ಅನುಕೂಲವಾಗುತ್ತದೆ. ಆದರೆ ಭಾರೀ ಗಾತ್ರದಲ್ಲಿರುವ ಅವು ಹಾಗೆ ಇರಲು ಸಾಧ್ಯನಾ? ಅವುಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ಮನುಷ್ಯನಿಗೆ ಇದೆಯಾ? ಒಂದು ವೇಳೆ ಅವು ಕಂಟ್ರೋಲ್ ತಪ್ಪಿದರೆ ಆಗ ಪರಿಸ್ಥಿತಿ ಹೇಗಿರುತ್ತದೆ? ಕೆಲವೇ ಕ್ಷಣಗಳಲ್ಲಿ ಎಲ್ಲವನ್ನೂ ನಾಶ ಮಾಡುವ ಶಕ್ತಿ ಅವುಗಳಿಗೆ ಇರುತ್ತದೆ. ಮಾನವ ಜಾತಿಯನ್ನು, ಇಷ್ಟು ವರ್ಷಗಳ ಪ್ರಗತಿಯನ್ನು ನೆಲಸಮ ಮಾಡಲು ಅವುಗಳಿಗೆ ಬಹಳ ಸಮಯ ಬೇಕಾಗುವುದಿಲ್ಲ. ಮತ್ತೆ ಚರಿತ್ರೆ ಎನ್ನುವುದು ಕೆಲವು ಕೋಟಿ ವರ್ಷಗಳ ಹಿಂದಕ್ಕೆ ಹೋಗಬಹುದು. ಅದೇ ಅವುಗಳು ನಮ್ಮ ಜೊತೆ ನಡೆದರೆ ಮತ್ತಷ್ಟು ರೀತಿಯ ಚರಿತ್ರೆಯನ್ನು ಬರೆಯಬಹುದು. ಇದರ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.